ದಲ್ಲಿ ಸಿ ಎಂ ಡಿ ಸಿ ಎಂ 3 ಡಿ ಸಿ ಎಂ ಮಾಡಿ ಅಂಥೇಳಿ ಟ್ರಾವೆಲ್ ಆಗ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ನಮ್ಮವ್ರನ್ನ ಮಾಡಿ ಅಂಥೇಳಿ ಇದೀಗ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದರು, ದಯವಿಟ್ಟು ಮಾತಾಡಬೇಡ್ರಪ್ಪ ಅಂತ ಹೇಳಿದರು. ಆ ನಂತರ ನೋಟಿಸ್ ಕೊಡ್ತೇನೆ ಅಂತ ಹೇಳಿದರು. ನೋಟಿಸ್ ಕೊಡ್ತೇನೆ ಅಂತ ಹೇಳುವಾಗ ರಾಜಣ್ಣ ಹೇಳಿದರು, ನೋಟಿಸ್ ಕೊಟ್ಟರೆ ಐ ಡೋಂಟ್ ಕೇರ್. ಇದೀಗ ಡಿ ಕೆ ಶಿವಕುಮಾರ್ ನೇರವಾಗಿ ಕೇಂದ್ರದಲ್ಲಿ ಅಂದರೆ ಹೈಕಮಾಂಡ್ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಸಿ ಎಂ ವಿರುದ್ಧವೇ ಡಿ ಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಆದರೆ ಕೇಳಲಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಹೈಕಮಾಂಡ್ ಕೇಳುತ್ತೆ ಏನು, ಅಥವಾ ಇವರು ಹೇಳ್ತಾರೆ ಹಿಂಗೆ ಆಗ್ತಿದೆ, ಏನು ರಾಜ್ಯದ ವಿಚಾರ, ಏನದು ಡಿ ಸಿ ಎಂ ವಿಚಾರ, ಏನು ಹಿಂಗೆಲ್ಲ ಬರ್ತಾ ಇದೆ ಸುದ್ದಿಯಲ್ಲಿ ಅವ್ರು ಹೇಳಬೇಕಾಗತ್ತೆ. ಅದನ್ನು ನಾವು ದೂರು ಅಂತ ಹೇಳ್ತೀವಿ. ಡಿ ಸಿ ಎಂ KPCC ಸ್ಥಾನ ಹೇಳಿಕೆ ಕುರಿತು ದೂರು. ಸಿದ್ದರಾಮಯ್ಯ ಆಪ್ತರಿಂದಲೇ ನಿರಂತರ ಕಿರಿಕಿರಿ ಆಗ್ತಾ ಇದೆ ಸರ್ ಅಂತ ಹೇಳಿದ್ರಂತೆ. ಬೇರೆ ಯಾರಲ್ಲ, ಅವರ ಆಪ್ತರೇ ಮಾಡ್ತಾ ಇರೋದು. ಈ ಹೇಳಿಕೆ ಕೊಡ್ತಿರೋದು ಸಿ ಎಂ ಅವರ ಅಕ್ಕಪಕ್ಕದಲ್ಲಿರುವ ಅವರ ಆಪ್ತ ಸಚಿವರು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಎಂ ಬಿ ಪಾಟೀಲ್, ರಾಜಣ್ಣ, ಜಮೀರ್ ಅಹ್ಮದ್ ಖಾನ್. ಇವರಿಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ಒಮ್ಮೆ ಕೂಡ ಮುಖ್ಯಮಂತ್ರಿಗಳು ಹೇಳಲೇ ಇಲ್ಲ ಮಾತಾಡಬೇಡಿ ಅಂತೇಳಿ. ನಾನಾದರೂ ಹೇಳಿದೆ ಸಚಿವರಿಗೆ ಸಿ ಎಂ ಸಾತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರಂತೆ. ಇವ್ರು ಹಿಂಗೆ ಮಾತಾಡಬೇಕು ಅಂತಂದರೆ ಅವರು ಓಕೆ ಅಂದಿದ್ದಾರೆ. ನೋಡಿ ಸರ್, ನಾನು ಕೂಡ ಪಕ್ಷ ಅಧಿಕಾರಕ್ಕೆ ತರಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದೀನಿ, ನಿಮ್ಗೆ ಗೊತ್ತಿದೆ. ಹೈಕಮಾಂಡ್ ಮುಂದೆ ಹೇಳೋದು ಯಾರು, ಡಿ ಕೆ ಶಿವಕುಮಾರ್. ಪಕ್ಷದಲ್ಲಿ ನಡೀತಿರೋ ಕೆಲ ಬೆಳವಣಿಗೆ ಸರಿ ಆಗ್ತಾ ಇಲ್ಲ, ಇದು ನನಗಂತೂ ಭಾಳ ಕಸಿವಿಸಿ ಆಗಿದೆ, ಬೇಸರ ಆಗಿದೆ. ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಹೇಳಿಬಿಟ್ಟು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತೇಳಿ ಕಡಿವಾಣ ಹಾಕಿಸಬೇಕು, ಮೂಗುದಾರ ಹಾಕಿಸಬೇಕು ಅಂತೇಳಿ ದೂರು ಕೊಟ್ಟಿದ್ದಾರಂತೆ ಅಥವಾ ಆಗ್ರಹ ಮಾಡಿದ್ದಾರಂತೆ ಡಿ ಕೆ ಶಿವಕುಮಾರ್. ಈ ನಡುವೆ ಹುಬ್ಳಿ ಕಡೆ ಒಂದು ಗಾದೆ ಇದೆ, ಪುಕ್ಷಟೆ ಸಿಕ್ಕಿದ್ರೆ ಪಿನಾಯ್ಲು ಕುಡಿತಾರೆ ಅಂತ. ಪುಕ್ಷಟೆ ಸಿಕ್ಕಿದ್ರೆ ಪಿನಾಯ್ಲು ಆಗ್ಬೋದು, ಏನು ಸಿಕ್ಕಿದ್ರೆ ಆಗ್ಬೋದು. ಈ ರೇಸಲ್ಲಿ ಮುಖ್ಯಮಂತ್ರಿ ಅವರು ಇವರು ಅಂತ ಹೇಳುವಾಗ ಎಲ್ಲರೂ ಒಂದು ಜಾತಿ ಕಾರ್ಡನ್ನು ತಳ್ತಾ ಇದ್ದಾರೆ. ನಮಗೆ ಸಿಕ್ಕಿದ್ರೂ ಸಿಗಲಿ, ಹಾಂ, ದಲಿತರಿಗೆ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಈಡಿಗರಿಗೆ ಯಾವುದೊಂದು ಟ್ರಂಪ್ ಕಾರ್ಡ್ ಹಾಕೋದು. ಈ ಬಸ್ಸಲ್ಲಿ ಮೊದಲು ಆಗ್ತಾ ಇದ್ವು ಅಲ್ವಾ, ನಾವು ಕೂತ್ಕೊಳ್ಳೋದು ಒಂದೇ ಜಾಗ, ಒಂದು 2 ಸೀಟ್ ಇಟ್ಕೊಂಡ್ಬಿಡೋದು, ಯಾರಾದರೂ ಬಂದರೆ ಆಗತ್ತೆ ಅಂತೇಳಿ ಹಂಗಾಗ್ಬಿಟ್ಟಿದೆ ಇದು. ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರೋ ಅಧಿಕಾರದ ಕಿಡಿ ಸದ್ಯಕ್ಕಂತೂ ಆರುವ ಲಕ್ಷಣ ಖಂಡಿತವಾಗ್ಲೂ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರನ್ನು ಪಟ್ಟದಲ್ಲೇ ಬಿಟ್ಟರೂ ಕಷ್ಟ, ಕೆಳಗಿಳಿಸಿದ್ರೂ ಕಷ್ಟ, ಅದರಲ್ಲಿ 2 ಮಾತಿಲ್ಲ. ಇನ್ನು ಡಿ ಕೆ ಶಿಗೆ ಪಟ್ಟ ಕಟ್ಟಿದ್ರೂ ಕಷ್ಟ, ಪಟ್ಟ ಕಟ್ಟದಿದ್ರೂ ಕಷ್ಟ. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಬಿಸಿ ತುಪ್ಪ ಉಗುಳಬೇಕೋ ನುಂಗಬೇಕೋ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿ ಉಂಟಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಒಂದು ವೇಳೆ ನಾಳೆ ಇಲ್ಲ ನೀವು ಕೆಳಗಿಳಿರಿ ಅಂತಂದರೆ ಆಗತ್ತಾ? ಅಷ್ಟು ಸುಲಭನಾ? ಬನ್ನಿ, ಏನಾಗತ್ತೆ, ಏನಾಗ್ಬೋದು ಕಾಂಗ್ರೆಸ್ನಲ್ಲಿ? ಈಗ ಸಿದ್ದರಾಮಯ್ಯನವರು ಒಪ್ಕೊಂಡು ಬಿಟ್ಟರೆ ಅದು ಬೇರೆ ವಿಚಾರ. ಅವರು ಬಿಟ್ಟರೂ ಕೂಡ ಅವರ ಅಭಿಮಾನಿಗಳು ಬಿಡ್ತಾರೆ ಅಷ್ಟು ಸುಲಭದಲ್ಲಿ? ಬಿಡ್ತಾರಾ? ಹಾಗಿದ್ರೆ ನಿಮಗೊಂದು ಇದರ ಬಗ್ಗೆ ಮಾಹಿತಿ ಕೊಡೋದು. ಸಿದ್ದು ಪಟ್ಟ ಬಿಡದಿದ್ದರೆ ಏನಾಗುತ್ತೆ? ಇಲ್ಲ, ನಾನು 5 ವರ್ಷ ಮುಖ್ಯಮಂತ್ರಿ ಆಗಲೇಬೇಕು. ನೀವು ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆಯನ್ನು ಗಮನಿಸಿದ್ರಿ. ಯಾರು ಮುಖ್ಯಮಂತ್ರಿ ಮಾಡಿದರು? ಶಾಸಕರು. ಈಗಲೂ ಅವರು ಅದನ್ನು ಹೇಳಿದ್ದು. ಅವತ್ತು ಮುಖ್ಯಮಂತ್ರಿ ಆಗುವಾಗಲೂ ಅಷ್ಟೇ, ಶಾಸಕರು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳುವಾಗ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಇಲ್ಲ ಸರ್, ಫೇಸ್ ಟು ಫೇಸ್ ಬೇಡ, ಕ್ಲೋಸ್ ಡೋರಿಂಗಲ್ಲಿ ಮಾಡಿ ಅಂತೇಳಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕರು ಯಾರ ಹೆಸರನ್ನು ಹೇಳ್ತಾರೋ, ಯಾರಿಗೆ ಬಹುಮತ ಇದೆಯೋ, ಈಗ 136 ಬಂತು ನಿಜ, ಆ 136ರಲ್ಲಿ ಯಾರಿಗೆ ಬಹುಮತ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಲೆಕ್ಕ. ಒಂದು ವೇಳೆ 50-50 ಒಪ್ಪಂದವಾಗಿದ್ದರೆ ಪಟ್ಟ ಬಿಡಬೇಕಾಗತ್ತೆ. ಯಾರು? ಸಿದ್ದರಾಮಯ್ಯನವರು ಬಿಡಬೇಕು. ಅವರು ಒಪ್ಕೊಂಡಿದ್ರೆ, ಅವರು ಸಿದ್ಧಾಂತಬದ್ಧ ನಾಯಕ. ಒಂದು ವೇಳೆ ಅದನ್ನು ಒಪ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡಿ ಯಾರು. ಆದರೆ ಕೆಲವೊಮ್ಮೆ ಅಧಿಕಾರ ಎಲ್ಲ ಆದ ನಂತರ ನಮಗೇನಾಗುತ್ತೆ, ಪಟ್ಟ ಬಿಡೋಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ಸಿದ್ದರಾಮಯ್ಯ ಸುಲಭವಾಗಿ ಸಿ ಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಟು ಕೊಡೋದಕ್ಕೆ ಅಕ್ಕಪಕ್ಕದಲ್ಲಿದೆ. ರಾಜನ ಬಿಟ್ಬಿಡ್ತಾರಾ? ಸತೀಶ್ ಜಾರಕಿಹೊಳಿ ಬಿಟ್ಬಿಡ್ತಾರಾ? ಜಮೀರ್ ಅಹ್ಮದ್ ಖಾನ್ ಹೇಳ್ಬಿಡ್ತಾರಾ ಹೋಗಿ ಸರ್ ಬಿಟ್ಬಿಡಿ ಅಂತ ಆಗಲ್ಲ. ಎಲ್ಲಾಗತ್ತೆ ಇವರಿಗೆ ಡಿ ಕೆ ಶಿವಕುಮಾರ್ ಸಹಿಸ್ಕೊಳ್ಳೋದಕ್ಕೆ? ಆಗಲ್ಲ. ಸಿದ್ದರಾಮಯ್ಯ ಒಪ್ಪಿದ್ರೂ ಕೂಡ ಬೆಂಬಲಿಗರು ಒಪ್ಪೋದಿಲ್ಲ. ಡಿ ಕೆ ಶಿ ಬಣ ದೆಹಲಿ ನಾಯಕರ ಮೂಲಕ ಒತ್ತಡ ಹಾಕತ್ತೆ, ಇಳಿಸಿ ಅಂತೇಳಿ. ಹಾಗಂತ ಸಿದ್ದರಾಮಯ್ಯನವರು ಆರಾಮಾಗಿ ಪಟ್ಟದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಇಲ್ಲ, ನಾನು ಕೊಟ್ಟಿಲ್ಲಪ್ಪ, ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಡಿ ಕೆ ಶಿವಕುಮಾರ್ ಕೂಡ ರೆಬೆಲ್ ಆದರೆ, ರೊಚ್ಚಿಗೆದ್ರೆ ಪಕ್ಷಕ್ಕೆ ದೊಡ್ಡ ಸಂಕಷ್ಟ. ನೋಡಿ, ಸಿದ್ದರಾಮಯ್ಯನವರು ಸಿದ್ಧಾಂತಬದ್ಧ ನಾಯಕ ಆಗಿದ್ದರೆ, ಯಾರು ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಸಿದ್ಧಾಂತಬದ್ಧ ನಾಯಕನಾದರೆ
ಸಿದ್ದರಾಮಯ್ಯ ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಅತ್ಯದ್ಭುತ ಸಂಘಟನಾಕಾರ, ಪಕ್ಷ ಸಂಘಟನಾಕಾರ. ಇಬ್ಬರು ಇದ್ದರೆ ಮಾತ್ರ ಪಕ್ಷ ನಡೆಯುತ್ತೆ, ಇಲ್ಲ ಅಂತಂದರೆ 70, 75, 80. ಇನ್ನು ಸಿದ್ದರಾಮಯ್ಯ ಪಟ್ಟ ಬಿಟ್ಟರೆ ಏನಾಗುತ್ತೆ? ಸಿದ್ದರಾಮಯ್ಯ ಪಟ್ಟ ಬಿಟ್ಟು ಕೊಟ್ಟರೆ ಕಾಂಗ್ರೆಸ್ಗೂ ಕಷ್ಟ ಇದೆ. ಅಂದರೆ ಬೇಸರದಲ್ಲಿ ಬಿಟ್ಟು ಕೊಟ್ಟರೆ ಸಿದ್ದರಾಮಯ್ಯ ಹೇಳ್ಬೋದಪ್ಪ, ಆಯಿತು ನಾನು ಪಕ್ಷ ಹೇಳಿದೆ, ನಾನು ಈಗ ಯಡಿಯೂರಪ್ಪನವರು ಪಕ್ಷ ಬಿಟ್ಟರಲ್ವಾ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರಲ್ವಾ, ಏನಾಯಿತು? ಎಲ್ಲ ಲಿಂಗಾಯತ ಓಟುಗಳು 90% ಕಾಂಗ್ರೆಸ್ ಕಡೆ ವಾಲ್ತು. 90% ಅಲ್ಲದಿದ್ದರೂ ಕೂಡ ಬಹುತೇಕ ಕಾಂಗ್ರೆಸ್ ಕಡೆ ವಾಲ್ತು. 36 MLAಗಳಾದರು. ಬಿ ಜೆ ಪಿಯಲ್ಲಿ 15 MLAಗಳು ಲಿಂಗಾಯತರಿಂದ. ಕಳೆದ ಬಾರಿ 2018ಕ್ಕೆ ಹೋಲಿಸಿದರೆ 35 ಲಿಂಗಾಯತ MLAಗಳು ಬಿ ಜೆ ಪಿಯಲ್ಲಿದ್ದರು. ಬಿಕಾಸ್ ಆಫ್ ಅವರನ್ನು ಕೆಳಗಿಳಿದ್ರು. ಅವರು ಕೂಡ ಅಳ್ತಾ ಕೆಳಗಿಳಿದ್ಬಿಟ್ರು. ಒಂದು ವೇಳೆ ಇವರನ್ನು ಕೂಡ ಕೆಳಕ್ಕಿಳಿಸುವಂಥ ಸಂದರ್ಭದಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದರೆ ಅಹಿಂದ ಮತ ಬ್ಯಾಂಕ್ ಇದೆಯಲ್ಲ, ಉಡಿಸಾಗ್ಬಿಡುತ್ತೆ. ಅಹಿಂದ ಮತ ಬ್ಯಾಂಕ್ ಸಿದ್ದರಾಮಯ್ಯನವ್ರ ಜೊತೆ ಭಾಳ ಬಲಿಷ್ಠವಾಗಿದೆ. ಅಹಿಂದ ಮತ ಬ್ಯಾಂಕ್ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ. ಕುರುಬ ಸಮುದಾಯ ಇದೆ 9%. ಕುರುಬ ಸಮುದಾಯ ಸಿಟ್ಟಿಗೆದ್ರು. ಕುರುಬ ಸಮುದಾಯ 90% ಬಿಕಾಸ್ ಆಫ್ ಸಿದ್ದರಾಮಯ್ಯ ಕಾಂಗ್ರೆಸ್ ಜೊತೆ ಇದೆ. ಬಿಕಾಸ್ ಆಫ್ ಸಿದ್ದರಾಮಯ್ಯ ಅದು ಬಿ ಜೆ ಪಿ ಜೊತೆ ಹೋಗ್ತಾ ಇರೋದು ಕೂಡ ಹೋದರೂ 10%. ಅಂದರೆ ಆಮೇಲೆ ಅವರು ಸಿಡಿದಿದ್ರು ಕೂಡ ಪಕ್ಷಕ್ಕೆ ನಷ್ಟ. ಕೇವಲ ದಲಿತ ಇದು ಅಹಿಂದ ಕುರುಬ ಮತ ಅಂತ ಅಂದ್ಕೋಬೇಡಿ. ಅವರೊಬ್ಬ ಅಹಿಂದ ನಾಯಕ. ದಲಿತರು ಅವರನ್ನು ಭಾಳ ಇಷ್ಟಪಡ್ತಾರೆ. ಕೇವಲ ಅವರು ಮಾತ್ರ ಅಲ್ಲ, ಮುಸ್ಲಿಮರು. ಈಗ ನೀವು ಬಿ ಜೆ ಪಿ ಸಿದ್ದರಾಮುಲ್ಲಾ ಖಾನ್ ಎಷ್ಟು ಟೀಕೆ ಮಾಡ್ತಾರೋ, ಬಿ ಜೆ ಪಿಗೂ ಗೊತ್ತಿಲ್ಲ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಹತ್ತಿರ ಆಗ್ತಾ ಇದ್ದಾರೆ, ಯಾರು ಗೊತ್ತೇ ಆಗ್ತಾ ಇಲ್ಲ. ಹಾಗಂತ ಮುಸ್ಲಿಮರ ಓಟ್ ಬಿ ಜೆ ಪಿ ನಿರೀಕ್ಷಣೆ ಮಾಡ್ತಾ ಇಲ್ಲ. ಆದರೆ ಕ್ರೋಢೀಕರಣ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ಯಾವುದು ಈದ್ ಉಲ್ ಫಿತರ್ ಹಬ್ಬಗಳಿದ್ದಾಗ ಹೋಗ್ತಾರೆ. ಇನ್ನು ಸಿದ್ದು ಬೆಂಬಲಿಸೋ ಮುಸ್ಲಿಮರು ಸಿಡಿದಿದ್ರು ಕೂಡ ಅಚ್ಚರಿ ಇಲ್ಲ. 46ರಿಂದ 47 ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕ ಇದ್ದಾರೆ ಕೆಲವು ಕಡೆ. ಹಾಗಂತ ಕೇವಲ ಒಕ್ಕಲಿಗ ಮತ ಬ್ಯಾಂಕನ್ನೇ ನಂಬಿಕೊರೋದಕ್ಕಾಗೋದಿಲ್ಲ ಯಾವುದೇ ಪಕ್ಷಗಳು ಕೂಡ. ಹಾಗಂತ ನೋಡಿ, ಕೇವಲ ಅಹಿಂದ ಇದ್ದರೂ ಸಾಕಾಗೋದಿಲ್ಲ, ಕೇವಲ ಅಹಿಂದ ಮತ ಇದ್ದರೂ ಸಾಕಾಗೋದಿಲ್ಲ. ಒಂದು ದೊಡ್ಡ ಸಮುದಾಯದ ಮತಗಳು ಬೇಕು, ಜೊತೆಗೆ ಈ ಅಹಿಂದ ಮತಗಳು ಬೇಕು. ಬಿ ಜೆ ಪಿಗಾದರೂ ಅಷ್ಟೇ, ಕಾಂಗ್ರೆಸ್ಗಾದರೂ ಅಷ್ಟೇ. ಕೇವಲ ಅಹಿಂದದಲ್ಲಿ ಮಾಡ್ತೀವಿ, ಇಲ್ಲ, ಒಂದು ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಬೇಕು, ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬೇಕು. ಕಳೆದ ಬಾರಿ ಏನಾಯಿತು? ಅಹಿಂದ ಮತ ಇತ್ತು, ಒಕ್ಕಲಿಗರು ಬಂದರು, ಲಿಂಗಾಯತರು ಬಂದರು. ಒಕ್ಕಲಿಗರು ಯಾಕೆ ಬಂದರು? ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಲಿಂಗಾಯತರು ಯಾಕೆ ಬಂದರು? ಬಿಕಾಸ್ ಆಫ್ ಯಡಿಯೂರಪ್ಪನವರಿಗೆ ಆದಂಥ ಅನುಮಾನ. ಯಾರಿಗೆ ಲಾಭ ಆಯಿತು? ಭರ್ಜರಿ ಬೆಳೆ 136. ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸೋ ದೊಡ್ಡ ದಂಡೆ ರಾಜ್ಯದಲ್ಲಿದೆ, ಎರಡು ಮಾತಿಲ್ಲ, ದೊಡ್ಡ ಮಾಸ್ ಲೀಡರ್. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಕ್ಕಿಳಿಸಬೇಕು ಅಂತಂದರೆ ಅವರು ಬೇಸರಗೊಳ್ಳಬಾರ್ದು, ಅವರು ತಟಸ್ಥಗೊಳ್ಳಬಾರ್ದು, ಅವರು ಖುಷಿಯಲ್ಲಿ ಕೆಳಗಿಳಿಬೇಕು. ಆಮೇಲೆ ಅವರ ಬೆಂಬಲಿಗರನ್ನು ಅವರೇ ಸಮಾಧಾನ ಪಡಿಸಬೇಕು. ಇಲ್ಲಿ ಒಂದು ವೇಳೆ ಅವರನ್ನು ಕೆಳಕ್ಕಿಳಿಸಿದ ನಂತರ ಸಿದ್ದರಾಮಯ್ಯ ತಟಸ್ಥವಾಗಿ ಉಳಿದರೆ ಕಾಂಗ್ರೆಸ್ಗೆ ದೊಡ್ಡ ಲಾಸ್. ಕೋಪಿಸ್ಕೊಂಡ್ರೆ ಬೇರೆ, ಕೋಪಿಸ್ಕೊಳ್ಳಲಾರರು ಸಿದ್ದರಾಮಯ್ಯ, ಯಾಕೆಂದರೆ ಅದು ಮಾತುಕತೆ ಆಗಿರುತ್ತೆ. ತಟಸ್ಥರಾಗಿದ್ರೆ ಆಯಿತು, ನನ್ನನ್ನು ಪಟ್ಟದಿಂದ ಕೆಳಗಿಳಿಸಿದಿರಿ, ನಾನು ನೀವು ಹೇಳ್ದಂಗೆ ಹೇಳಿದ್ದೀನಿ, ನಾನು ಇನ್ನು ಮುಂದೆ ಸೈಲೆಂಟ್, ಅಲ್ಲಿಗೆ ಬರೋದಿಲ್ಲ ಹೇಳಿಬಿಟ್ರೆ ಹಿಂದ ಮತ್ತೆ ಡಮಾರ್ ಆಯಿತು. ಹಾಗಂತ ಸಿದ್ದರಾಮಯ್ಯನವ್ರನ್ನ ಎಷ್ಟು ದಿವಸ ಕೂರಿಸ್ತೀರಿ? ಡಿ ಕೆ ಶಿವಕುಮಾರ್ ಕೆಲಸ ಮಾಡಿಲ್ವಾ? ಸಿದ್ದರಾಮಯ್ಯನ ಒಬ್ಬರೇ ತಗೊಂಬಂದ್ರ ಗೌರ್ಮೆಂಟು? ಅಲ್ಲ, 2018ರಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಹೋಗಿದ್ರಲ್ಲ, ನಾನು ತಗೊಂಬರ್ತೀನಿ. ಎಷ್ಟು ಬಂತು? 80. ಹಾಗಿದ್ದರೆ 80ರಿಂದ 90, 100, 110, 120, 130, 136, 56 ಎಕ್ಸ್ಟ್ರಾ ಬರಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಪಾಲು ಇದೆಯಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ.